ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನು ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿದ್ರೆ ದಯವಿಟ್ಟು ಈಗ್ಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಹರಪನಹಳ್ಳಿ ರೈತರ ಬದುಕಿಗೆ ದಾರಿದೀಪವಾಗಿರುವ ಭೂಮಿಯಲ್ಲಿ ವಿದ್ಯುತ್ ಪ್ರಸರಣ ಮಾರ್ಗಗಳ 400 ಕೆವಿ ಗೋಪುರಗಳ ನಿರ್ಮಿಸಲು ಮುಂದಾಗಿರುವ ಸರ್ಕಾರದ ಯೋಜನೆಯಿಂದ ಭೂಮಿಯನ್ನೇ ನಂಬಿ ಬದುಕುತ್ತಿರುವ ರೈತರ ಜೀವನ ದುಸ್ತರವಾಗಿದೆ ಎಂದು ಹಡಗಲಿ ಮತ್ತು ಹರಪನಹಳ್ಳಿ ತಾಲೂಕಿನ ರೈತರು ಅಳಲು ತೋಡಿಕೊಂಡಿದ್ದಾರೆ. ಹರಪನಹಳ್ಳಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಡಗಲಿ ತಾಲೂಕಿನ 5 ಗ್ರಾಮಗಳು ಹಾಗೂ ಹರಪನಹಳ್ಳಿ ತಾಲೂಕಿನ 7 ಗ್ರಾಮಗಳ ರೈತರು ವಿದ್ಯುತ್ ಪ್ರಸರಣ ನಿಗಮದ ವಿರುದ್ಧ ದೂರ ಸಲ್ಲಿಸುತ್ತಾ ಪತ್ರಕರ್ತರೊಂದಿಗೆ ಮಾತನಾಡಿ, ಉತ್ತಮ ಬೆಲೆ ಬಾಳುವ ಜಮೀನುಗಳು ಹಾಗೂ ಸಣ್ಣ ಸಣ್ಣ ಭೂಮಿ ಹೊಂದಿರುವ ರೈತರು ಕೂಡ ಈ ವಿದ್ಯುತ್ ಗೋಪುರಗಳ ನಿರ್ಮಾಣದಿಂದ ತುಂಬಾ ತೊಂದರೆಗಳಾಗಿದ್ದೇವೆ. ವಿದ್ಯುತ್ ಗೋಪುರದ ಕೆಳಗೆ ಕೃಷಿ ಚಟುವಟಿಕೆ ಮಾಡಲು ಅಸಾಧ್ಯವಾಗುವ ಸಾಧ್ಯತೆ ಇದೆ. ಇದರಿಂದ ಬದುಕು ಇನ್ನಷ್ಟು ಕಠಿಣವಾಗುವ ಸಾಧ್ಯತೆ ಉಂಟು ಎಂದು ಹೇಳಿದರು. ಈ ವೇಳೆ ರೈತ ಶ್ರೀನಿವಾಸಗೌಡ ಮಾತನಾಡಿ, ವಿದ್ಯುತ್ ಗೋಪುರಗಳ ನಿರ್ಮಾಣದಿಂದ ಕೃಷಿ ಚಟುವಟಿಕೆ ಸ್ಥಗಿತವಾಗುತ್ತದೆ. ಯಾವೊಬ್ಬ ಕೂಲಿ ಕಾರ್ಮಿಕನು ಕೆಲಸಕ್ಕೆ ಬರಲು ಹಿಂಜರಿಯುತ್ತಿದ್ದಾರೆ. ಜೀವನ ನಿರ್ವಹಣೆಯೂ ಕಷ್ಟವಾಗುತ್ತದೆ. ಭೂಮಿಗೆ ತಕ್ಕಂಥ ಬೆಲೆ ನೀಡಲು ಸರ್ಕಾರ ಮುಂದಾಗಬೇಕಿದೆ. ಗೋಪುರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈ ಬಗ್ಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. ರೈತರಿಗೆ ಹೆಚ್ಚಿನ ಹಣದ ಆಸೆ ತೋರಿಸಿ ವಿದ್ಯುತ್ ಗೋಪುರ ಅಳವಡಿಕೆ ಸಮಯದಲ್ಲಿ ಮಾತು ಬದಲಿಸಿದ್ದಾರೆ. ಇದರಿಂದ ಅಪಾರ ನಷ್ಟ ರೈತರಿಗೆ ವಿನಃ ಗೋಪುರಳಡಿಕೆಯ ಅಧಿಕಾರಿಗಳಿಗಾಗಲಿ ಸರ್ಕಾರಕ್ಕಾಗಿ ಅಲ್ಲ. ಕೂಡಲೇ ಸೂಕ್ತ ಪರಿಹಾರ ಒದಗಿಸಬೇಕು. ಇಲ್ಲವಾದರೆ ನಮ್ಮ ಭೂಮಿಯಲ್ಲಿ ವಿದ್ಯುತ್ ಗೋಪುರ ಅಳವಡಿಕೆಯನ್ನ ನಿಲ್ಲಿಸಬೇಕು. ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಎಂದರು. ಪ್ರಗತಿಪರ ರೈತ ಪ್ರದೀಪ ಮಾತನಾಡಿ, ನಮ್ಮ ಪೂರ್ವಜರು ಉಳಿಸಿಕೊಟ್ಟ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ 6 ಎಕರೆ ಭೂಮಿಯಲ್ಲಿ ವಿದ್ಯುತ್ ಗೋಪುರ ಅಳವಡಿಕೆ ಮುಂದಾಡಿದ್ದಾರೆ. ಇದರಿಂದ ನಮ್ಮ ಆಶಯಗಳಿಗೆ ನೀರೆಸಿದಂತಾಗಿದೆ. ಆ ಭೂಮಿಯಲ್ಲಿ ಕನಿಷ್ಠ ಜನರಿಗೆ ಉದ್ಯೋಗ ನೀಡಿ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆ ನಡೆಸಲು ಯೋಜನೆ ರೂಪಿಸಿಕೊಂಡಿದ್ದೆವು. ಈ ವಿದ್ಯುತ್ ಗೋಪುರದಿಂದ ನಮ್ಮ ಕನಸು ಕನಸಾಗಿ ಉಳಿಯುವಂತಾಗಿದೆ. ವಿದ್ಯುತ್ ಗೋಪುರ ಅಳವಡಿಕೆ ಮಾಡಿದಲ್ಲಿ ಶಾಶ್ವತ ಪರಿಹಾರ ನೀಡಬೇಕು ಅಥವಾ ವಾರ್ಷಿಕ ಹಣ ನೀಡುವ ಯೋಜನೆ ಮಾಡಬೇಕು. ಇಲ್ಲವಾದರೆ ನಮ್ಮ ಜಮೀನಿನಲ್ಲಿ ವಿದ್ಯುತ್ ವಿರೋಧ ವ್ಯಕ್ತಪಡಿಸುತ್ತೇವೆ ಹಾಗೂ ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧರಿದ್ದೇವೆ ಎಂದರು. ಈ ಸುದ್ದಿಗೋಷ್ಠಿ ವೇಳೆ ಮೈದೂರ್ ಗ್ರಾಮದ ಚನ್ನಬಸವನಗೌಡ, ನಾಗರಾಜ್, ಕೆಂಚಪ್ಪ, ನಿಂಗಪ್ಪ, ಮತ್ತಿಹಳ್ಳಿಯ ಪುಷ್ಪ, ತಲಕಲ್ಲು ಗ್ರಾಮದ ಎಂ ಚನ್ನಬಸನಗೌಡ, ಕರೆಗೌಡ, ಶಿವಕುಮಾರ್, ಉತ್ತಂಗಿಯ ಬಸವನಗೌಡ, ಬೇವೂರು, ಪಂಪನಗೌಡ, ಕುಂಟನಗೌಡ, ಇಟ್ಟಗಿ, ಚನ್ನಬಸಪ್ಪ, ಕೆಂಚಪ್ಪ, ಸೋಮನಗೌಡ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು. ವರದಿ ರವಿ, ಹರಪನಹಳ್ಳಿ. ನೀವು ಈಗ ಒಂದು ಮಾಡಿ ನಾವು ಭರವಸೆ ಕೊಟ್ಟು ಮೌಖಿಕವಾಗಿ ಎಲ್ಲರಿಗೂ ಭರವಸೆ ಕೊಟ್ಟೆ. ನಮ್ಮ ಒಂದೇ ರೈತರಲ್ಲ, ಸುಮಾರು ಒಂದು 40-45 ಜನ ರೈತರಿದ್ದಾರೆ. ಎಲ್ಲರಿಗೂ ಮೌಖಿಕವಾಗಿ ಒಂದು ಸುಳ್ಳು ಭರವಸೆಯನ್ನು ನೀಡಿದ್ದಾರೆ. ಯಾರು? ಮಿಸ್ಟರ್ ಸಾಯಿ ಕೃಷ್ಣ ಸರ್ ಅವರು. ಸಾಯಿ ಕೃಷ್ಣ ಅಂದರೆ ಯಾರು? ಅವರು ಪವರ್ ಗ್ರಿಡ್ನ ಇಂಜಿನಿಯರ್ ಇದ್ರು. ಈಗ ನಿಮಗೆ ಇಷ್ಟು ದುಡ್ಡು ಅಂತ ನಿಗದಿ ಮಾಡಿದ್ದೆ ಯಾರು? DC ಮೇಡಮ್ ಅವ್ರು ಮಾತಾಡಿದಾರೆ ನಿಮ್ಮ ಜೊತೆಗೆ? ಮಾತುಕತೆ ಆಗಿತ್ತು. ಯಾವುದೋ ಮಾತುಕತೆ ಮತ್ತೆ ಅವರು ನಿಗದಿ ಮಾಡ್ಯಾರ ಹೆಂಗೆ ಹೇಳ್ತೀರಿ? ಅವರು ಆದೇಶ ಬಂದಿದೆ. ನಮ್ಮ DC ಮೇಡಮ್ ಅವರು ಆದೇಶ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತೀವಿ ಅಂತಿತ್ತು ಅದರೊಳಗೆ ಏನಾದ್ರು ಮೆನ್ಷನ್ ಮಾಡ್ಯಾರ? ಒಂದು ಸ್ಕ್ವೇರ್ ಮೀಟರ್ಗೆ 1500 ರೂಪಾಯಿ ಅಂತ ಒಂದು ಇದಕ್ಕಿದೆ. ಅದು ಮೆನ್ಷನ್ ಅಲ್ಲ, ಅದರೊಳಗೆ ಮೆನ್ಷನ್ ಮಾಡಿದ್ದಾರೆ. ಏರಿಯಾ ವೈಸ್ ಮಾಡಿದ್ದಾರೆ. ಒಂದು ಊರಿಗೆ 1000 ಅಂತ ಮೆನ್ಷನ್ ಮಾಡಿದ್ದಾರೆ, ಒಂದು ಊರಿಗೆ 2000 ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಒಂದು ಪವರ್ ಗ್ರಿಡ್ ಬೆಳಕೆ 180ರಿಂದ 185 ಮೀಟರ್ ಇರುತ್ತೆ. ಒಂದು ಅಂದಾಜು 1.5 ಲಕ್ಷ ಮಾತ್ರ ಪವರ್ ಗ್ರಿಡ್ಗೆ ನಮಗೆ ಅವರು ಕೊಡ್ತೀವಂತ ಅದರಲ್ಲಿ ಆದೇಶದಲ್ಲಿದೆ. ಬಟ್ ಸಾಯಿ ಕೃಷ್ಣ ಸರ್ ಅವರು ಹೇಳಿರೋ ಪ್ರಕಾರ 8ರಿಂದ 10 ಲಕ್ಷ ಕೊಡಿಸ್ತೀವಿ ಅಂತ ಹೇಳಿದರು. ನಾವು ಅದಕ್ಕೂ ಹೆಚ್ಚಿಗೂ ಡಿಮ್ಯಾಂಡ್, ನಾವು ಕೂಡ ಹೆಚ್ಚಿಗೆ ಹೇಳಿದ್ವಿ, ಕೊಡಿಸ್ತೀವಿ ನಾವು DC ಮೇಡಮ್ರಿಗೆ ಹೇಳಿ ಅಂತ ಭರವಸೆ, ಆ ಥರನೂ ಭರವಸೆ ಕೊಟ್ಟಿದ್ರು ನಮಗೆ. ಈಗ ನಿಮ್ಮ ನಿಗದಿ ಮಾಡಿದ ರೇಟ್ ಕೊಟ್ಟರೆ ನಿಮ್ಗೆ ಅಭ್ಯಂತರ ಇದ್ದಿಲ್ಲ? ಹೌದು, ನಮಗೆ ನಿಗದಿ ಮಾಡೋದ್ರಿಂದ ಕೊಟ್ಟಿದ್ರು, ಅಭ್ಯಂತರ ಇಲ್ಲ ಅಂದ್ರೂ ಕೂಡ ಇದು ಕೆಲವೊಬ್ಬರು ರೈತರಿಗೆ ಅದು ಒಪ್ಪಿಗೆ ಇಲ್ಲ, ಮಾಡೋಕ್ಕೆ ಒಪ್ಪಿಗೆನೇ ಇಲ್ಲ ಅಲ್ಲಿ. ಯಾಕಂದ್ರೆ ಅವ್ರದ್ದು ಲೈಫ್ ಪ್ರಶ್ನೆ ಅಲ್ಲ. ಕೆಲವೊಬ್ರು ರೈತರು ಮಾತಾಡ್ರಿ ಅವರು ಯಾಕಂದ್ರೆ ಇರೋದೇ 2 ಎಕರೆ 3 ಎಕರೆ ಇರುತ್ತೆ ಸರ್. ಅವ್ರು ಯಾರು ರೈತರು ಇದಕ್ಕೆ ಯಾರು ಒಪ್ಪಲ್ಲ ಸರ್. ಇದನ್ನೇ ಬೇಡ ಅಂತಾರೆ. ನಮ್ಗೇನು ಪರಿಹಾರ ಮೊತ್ತದ ಬಗ್ಗೆ ನಾವು ತಲೆ ಕೆಡಿಸ್ಕೊಂತಲ್ಲ, ಈ ಪವರ್ ಲೈನೇ ಬೇಡ ಅಂತ ಇದ್ದಾರೆ. ಬಟ್ ಏನಪ್ಪ ಅಂದರೆ ಅದು ಏನೋ ಮಾಡಲೇಬೇಕು ಅಂತ ಇದಾರಲ್ಲ. ಹಂಗಾಗಿ ಅಂದರೆ ಈ ಕಂಪ್ಲೀಟ್ ಈ ದೇಶಕ್ಕೆ ಬೆನ್ನೆಲುಬು ಬಂದರೆ ರೈತರು ಸರ್. ಈಗ ನಮ್ಮನ್ನೇ ಒಂಥರ ಮನವೊಲಿಸದೆ ಏಕಾಂಗಿಯಾಗಿ ಡಿಸಿಷನ್ ತಗೊಳೋದಿದೆಯಲ್ಲ, ನಮಗೆ ತುಂಬ ನೋವಾಗಿದೆ. ಅವ್ರು ನಮ್ಮನ್ನು ಮನವೊಲಿಸ್ಬೇಕಾಯಿತು. ಅದಕ್ಕೆ ಏನು ಬೇರೆ ಇಲ್ಲ, ಅವ್ರು ಪೂರ್ತಿ ಅವ್ರ ಜಮೀನು ತೊಗೊಂಡು ನಮಗೆ ಪರ್ಯಾಯ ಜಮೀನು ಕೊಟ್ಟರು ಏನೋ ತೊಂದರೆ ಇರ್ತಿದ್ದಿಲ್ಲ. ಈಗ ಅದೇ ಜಮೀನದಲ್ಲಿ ನಾವು ವ್ಯವಸಾಯ ಮಾಡಬೇಕು, ಅದೇ ಜಮೀನದಲ್ಲೂ ಅವರು ಕೆಲಸ ಆಗ್ಬೇಕಂದ್ರೆ ಇದು ಸಾಧ್ಯನೇ ಇಲ್ಲದ ಮಾತು ಸರ್ ಇದು.
ಇದು ಅದೇ ಜಮೀನ್ದಲ್ಲಿ ಆಗ್ಬೇಕು, ಅದೇ ಜಮೀನ್ದಲ್ಲಿ ಆಗ್ಬೇಕು, ನಾವು ಅದೇ ಜಮೀನ್ದಲ್ಲಿ ವ್ಯವಸಾಯ ಮಾಡೋಕ್ಕಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ ಸರ್? ಆಗೋದಿಲ್ಲ. ಇರೋದು 3 ಎಕರೆ ಹೊಲ. ಹೇಳಿ. ನಾನು ಪ್ರದೀಪ್ ಅಂತ ಮುತ್ತಂಗಿ ಗ್ರಾಮದಿಂದ ಬಂದಿದ್ದೀನಿ. ನನ್ನ ತಂದೆ ನನ್ನ ತಾತ ಉಳಿಸಿರ್ತಕ್ಕಂಥ 6 ಎಕರೆ ಹೊಲ, ಅದು ರಸ್ತೆ ಈಗ NH ಏನು ಮಾಡ್ತಾ ಇದ್ದಾರೆ, NH ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಹೊಲ, 6 ಎಕರೆ ಹೊಲ ಇದೆ. ಆ ಹೊಲದಲ್ಲಿ ತುಂಬ ಕನಸುಗಳು ಇಟ್ಕೊಂಡು ನಾನು ನನ್ನ ಶ್ರೀಮತಿ ಅಗ್ರಿಕಲ್ಚರಲ್ ಮಾಡಿದ್ದೀನಿ. ಅಗ್ರಿಕಲ್ಚರಲ್ BSc ಮಾಡಿಕೊಂಡು ಅದರಲ್ಲಿ ನಾನು 100 ಜನರಿಗೆ ಅಥವಾ 10 ಜನರಿಗೆ ಕೆಲಸ ಕೊಡ್ತಕ್ಕಂಥ ಡ್ರೋನ್ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡೋಣ ಅಂತ ಉದ್ದೇಶ ಇಟ್ಕೊಂಡಿದ್ವಿ, ಕನ್ಸ್ಕೊಂಡಿದ್ವಿ. ಅದ್ರ ಬೇಕಾದಕ್ಕೆ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ನಿಧಾನಕ್ಕೆ ಮಾಡ್ಕೊತಾ ಇದ್ವಿ. ಮಾಡ್ಕೋಬೇಕು ಅಂದ ತಕ್ಷಣ ಅದನ್ನು ಒಂದೇ ಸರಿಗೆ ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲ್ ಕಂಡೀಷನ್ ಬೇರೆ ಬೇರೆ ಇರೋದ್ರಿಂದ ನಾವು ಅದನ್ನು ಯಾವುದೇ ಪ್ರೂಫ್ ಕೊಡೋಕೆ ಆಗ್ತಾ ಇಲ್ಲ ಪ್ರೆಸೆಂಟ್ಲಿ, ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗ್ತದೆ ಅಂದರೆ, ಈಗ ಎಕ್ಸಾಂಪಲ್ ನಂದು 6 ಎಕರೆ ಇದೆ ಅಂದರೆ 6 ಎಕರೆನಲ್ಲಿ ಅಡ್ಡವಾಗಿ ಹೋಗ್ತಾ ಇದೆ, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗೋದ್ರಿಂದ ನಾನು 6 ಎಕರೆ ವ್ಯವಸಾಯ ಮಾಡೋದಿರಲಿ, ಅದನ್ನು ಯಾವುದೇ ಉಪಯೋಗಕ್ಕೂ ನಾನು ಬಾರದಂಥ ಪರಿಸ್ಥಿತಿಲಿ ಇದ್ದೀನಿ. ಈಗ ನಂದು ಕೆಲಸ ಕೊಡ್ತಕ್ಕಂಥ ದೂರದ ಮಾತು, ಸ್ವಂತ ಕೆಲಸ ಮಾಡದೇ ಇರೋವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಆಮೇಲೆ ಅವರು ಮುಂಚೆ ಭಾಷೆ ಕೊಟ್ಟ ಪ್ರಕಾರ ಸಾಯಿ ಕೃಷ್ಣ ಸರ್, ರಮೇಶ್ ಅವ್ರ ಸಬಾರ್ಡಿನೇಟ್ ರಮೇಶ್ ಸರ್ ಅವರು ಎಲ್ಲ ಹಳ್ಳಿಗೆ ಜನರ ಹತ್ರ ಬರ್ತಾರೆ. ರಮೇಶ್ ಅವರು ಇಲ್ಲೇ ಇರ್ತಕ್ಕಂಥ ವ್ಯಕ್ತಿ. ಅವ್ರು ಹೇಳಿದ ಪ್ರಕಾರ 10 ಲಕ್ಷ, ಕೆಲವರಿಗೆ 18 ಲಕ್ಷ ಗಟ್ಟಲೆ ಕೊಡಿಸ್ತೀನಿ, ನೀವು ಯಾರಿಗೂ ಹೇಳಬೇಡಿ ಅಂತ ಹೇಳಿ ಪ್ರಾಮಿಸ್ ಮಾಡಿಸಿ ಅವ್ರ ಕಡೆಯಿಂದ ಮೌಖಿಕವಾಗಿ ಒಪ್ಪಿಗೆ ಪಡ್ಕೊಂಡಿದ್ದಾರೆ ಅಮಾಯಕ ರೈತರ ಹತ್ರ. ಈಗ ಕೆಲವು ರೈತರ ಹತ್ರ ಇರೋದು 1/2 ಎಕರೆ. ಉತ್ತಂಗಿಲಿ ಒಬ್ಬ ಹುಡುಗಂದು 1/2 ಎಕರೆ ಹೊಲದಲ್ಲಿ ಒಂದು ಕಂಬ ಕೂರ್ತಾ ಇದೆ. ಒಂದು ಕಂಬದ ಸೈಜ್ ಬಂದು 300 ಸ್ಕ್ವೇರ್ ಮೀಟರ್. 300 ಸ್ಕ್ವೇರ್ ಮೀಟರ್ ಅಂದರೆ 1 ಎಕರೆನಲ್ಲಿ 1/2 ಎಕರೆ ಕಳೆದೋಗುತ್ತೆ. ಅವನು ಏನು ಮಾಡದೇ ಇರತಕ್ಕಂಥ ಪರಿಸ್ಥಿತಿ. ನಮ್ಮ ಬೇಡಿಕೆ ಇಷ್ಟೇ, ಈಗ ಪವರ್ ಗ್ರಿಡ್ ಆಗಲಿ ಅಥವಾ ಅದರಿಂದ ಲಾಭ ಪಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಸೋಲಾರ್ ಪ್ಲಾಂಟ್ ಹಾಕಿರ್ತಕ್ಕಂಥವ್ರು, ಉಳ್ಳ ಜನಗಳೇ ಅದನ್ನು ಮಾಡ್ತಾ ಇರೋದು. ಅವ್ರಿಗೆ ಪವರ್ ಜನ್ರೇಟ್ ಆಗ್ತಕ್ಕಂಥ ಪ್ರತಿ ಕ್ಷಣಕ್ಕೂ ಅವ್ರಿಗೆ ಲಾಭ ಬರುತ್ತೆ. ಆ ಲಾಭದಲ್ಲಿ ನಾವು ಪಾಲ್ದಾರ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ ಅದು ಪವರ್ ಜನ್ರೇಟ್ ಆಗಿರೋದನ್ನು ರೈತರು ಹೊಲದಲ್ಲಿ ಸಾಗಿಸ್ತಾ ಇದ್ದಾರೆ. ಆ ಸಾಗಿಸೋದಕ್ಕೆ ತಿಂಗಳಿಗೆ ಅಥವಾ ವರ್ಷಕ್ಕೆ ಇಷ್ಟು ಅಂತ ಅಲ್ಪ ಪ್ರಮಾಣದ ಹಣವನ್ನು ಅವರು ಕೊಟ್ಟರೆ ಸಾಕು. ಈ ಕೊಡ್ತಕ್ಕಂಥ 2 ಲಕ್ಷ ಅಥವಾ 3 ಲಕ್ಷ ಕೆಲವೇ ವರ್ಷಗಳಲ್ಲಿ, ಕೆಲವೇ ದಿನಗಳಲ್ಲಿ ರೈತರ ಕೈಯಿಂದ ಹೊರಟೋಗುತ್ತೆ. ಶಾಶ್ವತವಾಗಿ ಆ ಬೆಲೆಯ ಭೂಮಿಯ ಬೆಲೆನೂ ಕಳ್ಕೊಳ್ಳುತ್ತೆ. ಈ ಕಡೆ ಮಕ್ಕಳಿಗೆ ಓದಿಸೋರು ಯಾರಾದರೂ ದೊಡ್ಡ ಓದಿಸ್ಬೇಕು, ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅನ್ನೋ ರೈತರು ಕನಸು ಕಟ್ಕೊಂಡು ಅದನ್ನು ಮಾರಾಟ ಮಾಡಿ ನಾನು ಓದಿಸ್ತೀನಿ ಅನ್ನೋ ಕನಸಿದ್ರೆ ಇಲ್ಲಿಗೆ ನುಚ್ಚುನೂರಾಗಿ ಹೋಗುತ್ತೆ. ಇದು ನಂದು 2 ಮಾತು. ಮೈದೂರು ಚಂದ್ರಸಂಗೌಡ ಅಂತ. ನಮ್ಮದು 2 ಎಕರೆ 30 ಸೆಂಟ್ ಜಮೀನಿನಲ್ಲಿ 2 ಕಂಬ 400 ಮೀಟ್ರ್ ಸೀದಾ 2 ಕಂಬ ಕುಂತಿದ್ದಾವೆ. ಇರೋದೇ ನಂದು ಅದೇ 2 ಎಕರೆ 50 ಸೆಂಟ್ ಜಮೀನು. ಇದರಲ್ಲಿ ನಾನು ಯಾವ ಬೆಳೆನೂ ಬೆಳೆಯೋಕೆ ಆಗ್ತಾ ಇಲ್ಲ. ಇನ್ನೊಂದು ವರ್ಷನ ನಾನು ಪೈಪ್ಲೈನ್ ಮಾಡಿದ್ದು, ಬೇರೆ ಇನ್ನೊಂದು 2 ಎಕರೆಗಿಂತ ತೊಗೊಂಬಂದು ಅಡಿಕೆ ಹಾಕೋಣ ಅಂತ ಇದ್ದೆ. ಇವ್ರು ಏನೇನೋ ಇಂಜಿನಿಯರ್ ಬಂದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ಲರಿ ನಿಮ್ಗೆ ಒಳ್ಳೆ ದುಡ್ಡು ಬರ್ತೈತಿ, ಒಳ್ಳೆ ಇದು ಮಾಡ್ತೀವಿ ಅಂತಂದು ಮೀಟಿಂಗ್ ಕರೆದು ಅವ್ರು ನಮಗೆಲ್ಲ ಮೋಸ ಮಾಡಿದರು. ಮೋಸ ಮಾಡಿ ಪರಿಹಾರ ಇಷ್ಟೊಂದು ಇಲ್ಲ, ಸರ್ಕಾರ DC ಆದೇಶ ಆಗೈತಿ ಅಷ್ಟೇ, ನಾವೇನು ಮಾಡೋಕ್ಕೆ ಬರೋಂಗಿಲ್ಲ ಅಂತ ಈಗೆಲ್ಲ ಅವರೆಲ್ಲ ಬೆಡ್ ಹಾಕಿ ಇದು ಮಾಡಿಂದೆ ನಮಗೆಲ್ಲ ಈ ಥರ ಅನ್ಯಾಯ ಮಾಡಿ ಒಂಥರ ಮನವೊಲಿಕೆ ಮಾಡಿ ಅವ್ರು ಕೆಲಸ ಮಾಡಿದ್ದಾರೆ. ನಮಗೆ ಈ ಮುಂದೆ ಮಾಡೋ ಕೆಲಸಕ್ಕೆ ನಾವು ಇದಕ್ಕೆ ಅವ್ರಿಗೆ ಒಪ್ಪಿಗೆ ಕೊಡೋಕ್ಕಂತೂ ನಮಗೆ ಒಪ್ಪಿಗೆ ಇಲ್ಲ, ಯಾವ ಕಾರಣಕ್ಕೂ ನಾವು ಕೊಡೋಕ್ಕಾಗಲ್ಲ. ಈಗ ಆಯ್ತು, ಈಗ ಏನು ಮಾಡ್ಬೇಕಂತ ಮಾಡಿರಿ? ನಾವು ಅದು 2 ಎಕರೆ ಅವ್ರಿಗೆ ಕೊಡೋಕ್ಕೆ, ಅವ್ರಿಗೆ ಹೆಚ್ಚಿನ ಪರಿಹಾರ ನಮಗೆ ಕೊಟ್ಟರೆ ಮಾತ್ರ ನಾವು ಅದನ್ನು ಅವ್ರಿಗೆ ಕೆಲಸ ಮಾಡೋಕ್ಕೆ ಕೊಡ್ತೀವಿ. ಪರಿಹಾರ ನಾವು ಅವ್ರಿಗೆ ಮಾಡೋಕ್ಕೆ ಅವಕಾಶ ಕೊಡೋಕ್ಕಿಲ್ಲ. ನ್ಯಾಯಾಲಯದ ಮೊರೆ ಹೋಗ್ತೀರಾ ಅಥವಾ ಏನು ಸ್ಟ್ರೈಕ್ ಮಾಡ್ತೀರಾ? ನ್ಯಾಯಾಲಯದ ಮೊರೆ ಹೋಗ್ತೀವಿ. ಆದರೂ ನ್ಯಾಯಾಲಯಕ್ಕೆ DC ಮತ್ತೊಂದು ಬಾರಿ DC-ಯನ್ನು ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ಪವರ್ ಗ್ರಿಡ್ ಇಂಜಿನಿಯರ್ಸ್ ಮಿಸ್ಟರ್ ಸಾಯಿ ಕೃಷ್ಣ ಸರ್ ಅವರು ಹೇಳಿರೋದಕ್ಕೂ ಮತ್ತು DC ಮೇಡಮ್ ಹೇಳಿರೋ ಅಮೌಂಟಿಗೂ ತುಂಬ ವ್ಯತ್ಯಾಸ ಇದೆ. ಆಮೇಲೆ ಮೇಲಾಗಿ ಕೆಲವೊಬ್ಬರು ರೈತರಿಗೂ ಇದು ತುಂಬ ಹೆಂಗಿದೆ ಅಂದರೆ ಲೈಫೇ ಸ್ಪಾಯ್ಲ್ ಆಗುತ್ತೆ. ಯಾಕಂದರೆ ಕಂಪ್ಲೀಟು ಆ ಲೈನ್ ಆದೋಗೋದ್ರಿಂದ ಅವ್ರು ಇರೋದೇ 2 ಎಕರೆ 3 ಎಕರೆ ಜಮೀನು ಇರೋದ್ರಿಂದ ಅವರು ಕಂಪ್ಲೀಟ್ ಅವರು ಮುಂದೆ ಜೀವನಕ್ಕೆ ಏನೋ ಆಧಾರ ಇಲ್ದಂಗೆ ಆಗುತ್ತೆ. ಅವರು ಅದರಲ್ಲಿ ಕೆಳಗಡೆ ಏನಾದರೂ ಬೆಳಿಬೋದಂತಾರೆ. ಬಟ್ ಅದು 400 kV ಹೆವಿ ಲೈನ್ ಆಗಿರೋದ್ರಿಂದ ಯಾವುದೇ ಒಬ್ಬ ಸಾಮಾನ್ಯ ಕೂಲಿಕಾರ ಕೂಡ ಅದ್ರ ಕೆಳಗಡೆ ಕೆಲಸ ಮಾಡೋಕ್ಕೆ ರೆಡಿ ಇರಲ್ಲ. ಯಾಕಂದರೆ ಸೌಂಡ್ ಬರ್ತಾ ಇರುತ್ತೆ. ಇವನ್ನು ನಮ್ಮ ರೈತರು ಕೂಡ ಒಂಥರ ಮಳೆಗಾಲದಲ್ಲಿ ತುಂಬ ಕಷ್ಟವಾಗಿರುತ್ತೆ. ಸೊ